ನಮಸ್ಕಾರ ಸರ್, ನನ್ನ ಹೆಸರು ನಜ್ಮಾ ಅಂತ. ಈ ಮದ್ದೂರಲ್ಲಿ ಗಲಾಟೆ ಆಗಿರೋದನ್ನ ಈ ಟಿವಿಯಲ್ಲಿ ತೋರಿಸಿದ್ರು, ಗಲಾಟೆ ಆಯಿತು. ಅದೇ ರಾಯಚೂರಲ್ಲಿ ಒಂದು ಗಲಾಟೆ ಆಯಿತು, ಅದನ್ನ ಯಾಕೆ ಬಿಜೆಪಿ ಅವರೆಲ್ಲ ಹೋಗಿ ಹೋರಾಡಿಲ್ಲ? ಅಲ್ಲಿ ಯಾಕೆ ಪ್ರೊಟೆಸ್ಟ್ ಮಾಡಿಲ್ಲ? ರಾಯಚೂರಲ್ಲೂ ಗಲಾಟೆ ಆಯಿತು, ಅಲ್ಲೂ ಕಲ್ಲು ಹೊಡೆದಿದ್ದಾರಲ್ಲ, ಇಬ್ಬರಿಗೆ ಗಾಯ ಆಗಿದೆ. ಗಣೇಶನ ಹೌದು, ನೋಡಿ ಒಂದ್ಸರಿ ನಿಮ್ಮ ಮೀಡಿಯಾದಲ್ಲೇ ತೋರಿಸಿದ್ದಾರೆ, ಅದನ್ನ ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ? ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾವ್ರೆ ಅಂತ ಪ್ರಶ್ನೆ ಬರಲಿಲ್ಲ, ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಮಂಡ್ಯ ವಿಶೇಷವಾಗಿ ಸಂಘಟನೆಯವ್ರನ್ನ ಯಾಕೆ ಉಪಯೋಗಿಸ್ಕೊತಾ ಇದ್ದಾರೆ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಂತ ಅಂದರೆ, ಮಂಡ್ಯದಲ್ಲಿ ಭಾಳ ಪ್ರಯತ್ನ ಮಾಡಿದ್ರು ಬಿ ಜೆ ಪಿ ಸಕ್ಸಸ್ ಆಗಲಿಕ್ಕೆ. ನಮ್ಮ ಅಶೋಕರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಆವಾಗ ನಮ್ಮ ಅಂಬರೀಷ್ ಅವರು ಕಾಂಗ್ರೆಸ್ನ ಮಂತ್ರಿಯಾಗಿದ್ದರು ಅಂತ ಕಾಣುತ್ತೆ, ಅಥವಾ ಇಲ್ಲ ಎಮ್ ಎಲ್ ಎ ಆಗಿದೆ, ಎಂ ಪಿನೋ ಇದ್ದರು ಬಹುಶಃ. ಆ ಟೈಮ್ನಲ್ಲಿ ನಾನು ಅವಾಗ ಜನತಾ ದಳದಲ್ಲಿದ್ದೆ. ಒಂದು ಎಕ್ಸಾಂಪಲ್ ಮಾಡ್ಕೊಂಡು ಒಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟೇ ಹಾಕ್ದಂಗೆ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿಸಿ ಸೊ ಪ್ರಯತ್ನ ಮಾಡಿದ್ರು ಸಕ್ಸಸ್ ಆಗಬೇಕು ಅಂತ. ಗೆಲ್ಲಿಲ್ಲ, ಸೊ ಜನತಾದಳನೇ ಗೆಲ್ತವಾಗ. ಸೊ ಏನಾಗಿದೆ ನೆಕ್ಸ್ಟು, ಸೊ ಹಳೆ ಮೈಸೂರಿನಲ್ಲಿ ಮಂಡ್ಯದಲ್ಲೇ ಒಂದು ಪ್ರಾರಂಭ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ನೋವು ದುಃಖನೋ. ಸೊ ಮಂಡ್ಯದಲ್ಲಿ ಏನಾದರೂ ಓಡಿ ಬಂದುಬಿಡ್ತಾರೆ ಅಂತೂ ಏನಾರು ಮಾಡಬೇಕು, ಬಿ ಜೆ ಪಿ ಕಟ್ಟಬೇಕು ಅಂತ. ಜೊತೆಗೆ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿದೆ. ಜೆ ಡಿ ಎಸ್ ಇತಿಹಾಸದಲ್ಲಿ ಏನಾಗಿದೆ, ಒಂದು ಎಲೆಕ್ಷನಲ್ಲಿ ಒಂದಾದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಯಾವತ್ತೂ ಆ ಜೊತೆಲಿ ಉಳಿದಿಲ್ಲ ಇಲ್ಲಿವರೆಗೆ ಇತಿಹಾಸದಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ. ಕಾಂಗ್ರೆಸ್ ಜೊತೆಲೂ ಅಲಯನ್ಸ್ ಆಗಿದೆ, ಬಿ ಜೆ ಪಿ ಜೊತೆಲೂ ಅಲಯನ್ಸ್ ಆಗಿದೆ. ಯಾವಾಗ ಪ್ರಾರಂಭದಲ್ಲಾದದ್ದು ಎಂಡಿಗೆ ಉಳಿದಿಲ್ಲ. ಸೊ ಆದರೆ ಮುನ್ನೆಚ್ಚರಿಕೆ ಅವ್ರಿಗೆ ಏನಾರು ಮಾಡಿ ಇಲ್ಲಿ ಪಕ್ಷ ಕಟ್ಟುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಹುಡುಗರೆಲ್ಲ ಅದಕ್ಕೋಸ್ಕರ ಪಕ್ಷ ಕಟ್ಟಕ್ಕೆ ಹೋಗ್ಬೇಡ್ರಪ್ಪ, ವ್ಯವಸ್ಥೆಯಲ್ಲಿ ನೀವು ಒಳ್ಳೆಯದನ್ನು ಆಲೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಅಂತ ಹೇಳೋದು. ಚಲುವರಾಯಸ್ವಾಮಿ ಅವರೇ, ರಾಜ್ಯದ ರಾಜಕಾರಣದ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ನೀವು ಮಾತಾಡ್ತಾ ಇರೋದು ಕರೆಕ್ಟ್ ಇರಬಹುದು. ಈ ಸನ್ನಿವೇಶ ಕಾಶ್ಮೀರದಲ್ಲಿ ಇಲ್ಲ ಸರ್. ಅಲ್ಲಿ ಹಜರತ್ ಬಾಲ್ ಟೆಂಪಲ್ನಲ್ಲಿ ರಾಷ್ಟ್ರದ ಲಾಂಛನ, 3 ಸಿಂಹಗಳ ಲಾಂಛನ ಇದ್ರೆ ಅದನ್ನು ಕಲ್ಲಲ್ಲಿ ಒಡೆದು ಪುಡಿ ಮಾಡ್ತಾರೆ. ಇದು ಯಾಕೆ ಬೇಕು ಮಸೀದಿಲಿ ಅಂತ? ಈ ರಾಜಕೀಯ ಸನ್ನಿವೇಶ ಅಲ್ಲಿಲ್ಲ. ಪಕ್ಕದ ಬಾಂಗ್ಲಾದೇಶದಲ್ಲಿ ಅಲ್ಲಿ ಬಿ ಜೆ ಪಿನೂ ಇಲ್ಲ, ಕಾಂಗ್ರೆಸ್ಸು ಇಲ್ಲ, ಆರ್ ಎಸ್ ಎಸ್ಸು ಇಲ್ಲ, ಬಜರಂಗ ದಳನೂ ಇಲ್ಲ. ದುರ್ಗಾ ಪೂಜೆ ಪೆಂಡಲ್ಗಳನ್ನು ಪುಡಿ ಮಾಡಿಬಿಟ್ರು, ದುರ್ಗಾ ಮೂರ್ತಿಯನ್ನು ಸೇರಿದಂಗೆ. ಪಾಕಿಸ್ತಾನದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಇದೇನಾರ ಇದೆಯಾ ಅಲ್ಲಿ? ಮತ್ತು ಅಲ್ಲಿ ಯಾಕೆ ದೇವಸ್ಥಾನಗಳ ಕಥೆ ಹಂಗಾಗುತ್ತೆ? ಅಫ್ಘಾನಿಸ್ತಾನದಲ್ಲಿ ರೀ ಬುದ್ಧನ ಮೂರ್ತಿಗಳು, ವರ್ಲ್ಡ್ ಹೆರಿಟೇಜ್ ಸೆಂಟರ್, ಯುನೆಸ್ಕೋ ಹೆರಿಟೇಜ್ ಸೆಂಟ್ರು, ರಾಕೆಟ್ ಇಟ್ಟು ಉಡಾಯಿಸ್ಬಿಟ್ರು. ನೀವು ರಾಜ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ನೀವೇನಾದ್ರು ಅನಲೈಸಿಸ್ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ಏನೇನೆಲ್ಲ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಪ್ರಪಂಚದಲ್ಲಿ ಏನೇನಾಗ್ತಿದೆ ಅಂತ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ.